ನಮಸ್ಕಾರ. ಇವತ್ತು ನಮ್ಮ ಮನೆಯೊಳಗೆ ಹೀರೆಕಾಯಿ ಪಲ್ಯ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೇನೆ ಬರ್ರಿ. ಸ್ವಚ್ಛಗೆ ಹೀರೆಕಾಯಿ ತೊಳ್ಕೊಂಡು ಮೇಲಿನ ಸಿಪ್ಪೆ ತೆಗೆದು ಈ ಥರ ಹೆಚ್ಚಿಟ್ಕೊಂಡು ಈರುಳ್ಳಿ ಕೊತ್ತಂಬರಿ ಹೀರೆಕಾಯಿ ಹೆಚ್ಚಿಟ್ಕೊಂಡೀನಿ. ಒಂದು ಬಾಳ್ಗೆ ಇಡೋಣ. ಒಂದು ಬಾಳ್ಗೆ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾಯ್ಲಿ. ಒಂದು 4 ಕಾಳು ಸಾಸಿವೆ ಹಾಕೋಣ. ಒಂದು 4 ಕಾಳು ಜೀರಿಗೆ ಹಾಕೋಣ. ಅವು ಸಾಸಿವೆ ಚಟಪಟ ಅನ್ನಲಿ. 2 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೀನಿ. ಸಾಸಿವೆ ಚಟಪಟ ಅಂದಿಂದ ಈರುಳ್ಳಿ ಹಾಕೋಣ. ಈ ಈರುಳ್ಳಿ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಬೇಯಬೇಕು. ಒಂದು 4 ಪೀಸ್ ಹೀರೆಕಾಯಿ ಪೀಸ್ ಬಿದ್ದು ಏನಾಗಲ್ಲ. ಇದನ್ನು ಚೆಂದಾಗಿ ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ಕೊಳೋಣ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ, ಚಪಾತಿಗೆ ಅಷ್ಟೇ ಯಾಕೆ, ಅನ್ನಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಹೀರೆಕಾಯಿ ಪಲ್ಯ. ನೋಡಿರಿ, ಇದನ್ನ ಚೆಂದಾಗಿ ಬಾಡಿಸ್ಕೊಳೋಣ. ನಾವು ಇವತ್ತು ಜೋಳದ ರೊಟ್ಟಿ ಜೋಡಿ ಹೀರೆಕಾಯಿ ಪಲ್ಯ ಮಾಡೇವಿ. ಇವಾಗ ಈರುಳ್ಳಿ ಹಸಿ ಸ್ಮೆಲ್ ಹೋದ ತಕ್ಷಣ ಹೆಚ್ಚಿಟ್ಕೊಂಡಂಥ ಹೀರೆಕಾಯಿನ ಹಾಕ್ಕೊಳ್ಳೋಣ. ಈ ಹೀರೆಕಾಯಿಗೆ ನೀರು ಜಾಸ್ತಿ ಬೇಡ ಬೇಯಕ್ಕೆ. ಇವಾಗ ನೋಡಿರಿ, ಎಲ್ಲ ಹೀರೆಕಾಯಿ ಪೀಸ್ಗಳನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅರಿಶಿಣ ಪುಡಿ ಹಾಕೋಣ. ಖಾರ ಪುಡಿ ಹಾಕೋಣ. ಹಸಿಮೆಣಸಿನ್ಕಾಯಿ ಪೇಸ್ಟ್ನೂ ಹಾಕ್ಬೋದು. ಇದಕ್ಕೆ ನಾವು ಒಣ ಖಾರ ಹಾಕಿ ಮಾಡಕತ್ತೀನಿ. ಇಂಪಾರ್ಟೆಂಟ್ ಅಂದ್ರೆ ಗುರಳ್ಳು ಪುಡಿ. ಎಲ್ಲ ತರಕಾರಿಗೂ ಗುರಳ್ಳು ಪುಡಿ ಬೇಕೇ ಬೇಕು. 1 ಟೇಬಲ್ ಸ್ಪೂನ್ ಗುರಳ್ಳು ಪುಡಿ ಹಾಕೀನಿ. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು, ಇದಕ್ಕೆ ನೀರು ಭಾಳ ಹಿಡಿಯೋಂಗಿಲ್ಲ. ಇದು ಕುದಿಯೋ ಮಟ್ಟಿಗೆ ಹಾಕಬೇಕು. ನೀರು ಬಿಡ್ತದೆ ಹೀರೆಕಾಯಿ. ಹೀಗಾಗಿ ಟೀ ಕುಡಿಯೋ ಲೋಟದಲ್ಲೇ 1/4 ಲೋಟ ಹಾಕಿದ್ರೆ ಸಾಕು. ಬಾಯಿ ಮುಚ್ಚಿ ಸಣ್ಣ ಉರಿಯೊಳಗಿಟ್ರೆ ಬೆಂದು ಬಿಡ್ತತಿ. ಭಾಳ ಅಂದ್ರೆ ಭಾಳ ರುಚಿ ಆಗ್ತತಿ. ಹೀರೆಕಾಯಿ ಚಟ್ನಿ ಮಾಡ್ತಾರೆ, ಎಣ್ಗಾಯಿ ಪಲ್ಯ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ. ಎಲ್ಲ ರೆಸಿಪಿಗಳು ಸೂಪರಾಗಿರ್ತಾವೆ ಹೀರೆಕಾಯಿವು. ಇವಾಗ ಸ್ವಲ್ಪ ಸಕ್ಕರೆ ಹಾಕಿದೆ. ಇದಕ್ಕೆ ತಟಗೆ ಸಕ್ಕರೆ ಹಾಕೀನಿ. ಕುದಿಯೋ ಮಟ್ಟಿಗೆ ನೀರು ಹಾಕಿ ಪ್ಲೇಟ್ ಮುಚ್ಚಿ ಕುದಿಸ್ಬಿಡೋಣ. ಸಕ್ಕರೆ ಹಾಕಲೇಬೇಕು ಅಂತಿಲ್ಲ, ನಿಮಗೆ ಬೇಡಾದ್ರೆ ಬಿಡ್ಬೋದು. ನೋಡಿರಿ ಎಷ್ಟು ಚೆಂದ ಕುದಿಯಕತ್ತತಿ. ಇನ್ನೊಂದು ಸ್ವಲ್ಪ ಕುದ್ರೆ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಕುದೀಲಿ. ನೋಡಿರಿ, ನೀರು ಎಷ್ಟು ಕಡಿಮೆ ಹಾಕೇವಿ, ಎಷ್ಟು ಹೀರೆಕಾಯಿ ನೀರು ಬಿಟ್ಟೈತಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಹೀರೆಕಾಯಿ ಹೆಸರು ಹಾಕ್ಕೊಂಡು ಉಂಡು ಬಿಟ್ರೆ 4 ತುತ್ತು ಅನ್ನ ಜಾಸ್ತಿ ಹೋಗ್ತದೆ. ನೋಡಿರಿ, ಆಯ್ತು. ಇನ್ನು ಪಲ್ಯ ರೆಡಿ ಆಯಿತು. ಫೈನಲಾಗಿ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತು. ಒಂದು ಬಟ್ಲಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಏನು ಸೂಪರಾಗಿ ಬಂದೈತೆ ನೋಡಿರಿ. ಪಲ್ಯನೂ ಅಷ್ಟೇ ಟೇಸ್ಟ್ ಇರ್ತೈತಿ, ರಸನೂ ಅಷ್ಟೇ ಚೆನ್ನಾಗಿರ್ತೈತಿ. ಇಲ್ಲಿ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.